ಶುಭೋದಯ. ಅಪರೂಪದ ಅಟಲ್ ಸರಣಿಗೆ ಸ್ವಾಗತ. ಈ ಸರಣಿಯ ಇದು ಕೊನೆಯ ಸಂಚಿಕೆಯಾಗಿದ್ದು ಇವತ್ತು ತಮಗೆ 3 ಸ್ವಾರಸ್ಯಕರ ವಿಷಯಗಳನ್ನು ಸಂಕ್ಷಿಪ್ತದಲ್ಲಿ ಹೇಳ್ತೇನೆ. 1994ರಲ್ಲಿ ಜೆನೀವಾದಲ್ಲಿ ಯುನೈಟೆಡ್ ನೇಷನ್ಸ್ನಲ್ಲಿ ನಮ್ಮ ದೇಶದ ವಿರುದ್ಧ ಪಾಕಿಸ್ತಾನ ಒಂದು ರೆಸೊಲ್ಯೂಷನ್ ಮೂವ್ ಮಾಡ್ತಾಯಿತ್ತು. ಅದೇನೆಂದರೆ ಕಾಶ್ಮೀರದಲ್ಲಿ ಹ್ಯೂಮನ್ ರೈಟ್ ವೈಲೇಷನ್ಸ್ ಆಗ್ತಾ ಇದೆ ಅಂತ. ಆ ಸಂದರ್ಭದಲ್ಲಿ ಇಲ್ಲಿ ಭಾರತದಲ್ಲಿ ಕಾಂಗ್ರೆಸ್ ಸರ್ಕಾರದ ಪ್ರಧಾನಮಂತ್ರಿ ಆದಂಥ PV ನರಸಿಂಹರಾವ್ ಅವರು ತಮ್ಮ ವಿರೋಧ ಪಕ್ಷದ ನಾಯಕರಾದಂಥ ಅಟಲ್ ಬಿಹಾರಿ ವಾಜಪೇಯಿ ಅವರನ್ನು ಆಯ್ಕೆ ಮಾಡಿದರು. ಅವರನ್ನು ಯುನೈಟೆಡ್ ನೇಷನ್ಸ್ಗೆ ಭಾರತದ ಪ್ರತಿನಿಧಿಯಾಗಿ ಕಳುಹಿಸಿಕೊಟ್ರು. ಅಟಲ್ಜಿ ಅವರ ಜೊತೆ ಫಾರೂಕ್ ಅಬ್ದುಲ್ಲಾ ಮತ್ತು ಸಲ್ಮಾನ್ ಖುರ್ಷಿದ್ ಅವರ ನಿಯೋಗ ಅಲ್ಲಿ ಹೋಯಿತು. ಅಟಲ್ಜಿ ಅವರ ಏನು ಒಂದು ಚಾಕಚಕ್ಯತೆ ಚಾಣಾಕ್ಷತೆಯಿಂದಾಗಿ ಅಲ್ಲಿಯ ಎಲ್ಲ ಬೇರೆ ಬೇರೆ ದೇಶಗಳ ಮುಖಂಡರ ಜೊತೆ ಚರ್ಚೆ ಮಾಡಿ ಅವರ ಮನವೊಲಿಸಲಾಯಿತು. ಚೈನಾ, ಇರಾನ್ನಂತಹ ದೇಶಗಳನ್ನು ಕೂಡ ಮನವೊಲಿಸಲಾಯಿತು. ಅವರ ಡಿಪ್ಲೊಮ್ಯಾಟಿಕ್ ಎಫರ್ಟ್ಸಿಂದ, ಅಟಲ್ಜಿ ಅವರು ಮಾಡಿದಂಥ ಎಫರ್ಟ್ಸ್ಗಳಿಂದ ಆ ವಾತಾವರಣ ಇಷ್ಟೊಂದು ತಿಳಿಯಾಗಿ ಹೋಯ್ತಲ್ಲ, ಇನ್ನೇನು ಆ ರೆಸೊಲ್ಯೂಷನ್ ಪಾಸ್ ಆಗೋದಿಲ್ಲ ಅಂತ ಗೊತ್ತಾಗಿ ಪಾಕಿಸ್ತಾನ ಆ ರೆಸೊಲ್ಯೂಷನ್ ಕೂಡ ಹಿಂದಕ್ಕೆ ಪಡೆಯುವಂಥ ಪರಿಸ್ಥಿತಿ ನಿರ್ಮಾಣ ಆಯಿತು. ಆಗ ಅವರು ದೇಶಕ್ಕೆ ಮರಳಿ ಬಂದ ಮೇಲೆ ಅಟಲ್ಜಿ ಅವರಿಗೆ ಹೀರೋಯಿಕ್ ವೆಲ್ಕಮ್ ಅಂತ ನೀಡಲಾಗಿತ್ತು. ಅವಾಗಿಂದಲೇ ಅವರಿಗೆ ಅಜಾತ ಶತ್ರು ಅಂತ ಹೇಳ್ದಾಯಿತು. ಅಂದರೆ ಆ ಬಾರ್ಡರ್ ಅದು ಏನೇ ಇದ್ದರೂ ಅದು ದೇಶಗಳ ನಡುವೆ, ಆದರೆ ನಮ್ಮ ಪಕ್ಷಗಳಲ್ಲಿ ಈ ಭೇದ ಇಲ್ಲ. ದೇಶ ಬಂದಾಗ ಯಾವಾಗಲೂ ದೇಶ ಮೊದಲು, ರಾಜಕಾರಣ ಆಮೇಲೆ ಅನ್ನುವಂತಹ ವಿಶೇಷ ವ್ಯಕ್ತಿತ್ವ ಹೊಂದಿದಂಥ ಅಟಲ್ಜಿ ಅವರು. ಇನ್ನೊಂದು 2 ಸ್ವಾರಸ್ಯಕರ ವಿಷಯ ಹೇಳ್ಬಿಡ್ತೇನೆ. ಒಂದು, ಅಟಲ್ಜಿ ಮತ್ತು ಅವರ ತಂದೆ ಕೃಷ್ಣ ಬಿಹಾರಿ ವಾಜಪೇಯಿ ಇಬ್ಬರು ಒಟ್ಟಿಗೆ ಲಾ ಕಲೀಲಿಕ್ಕೆ ಕಾನ್ಪುರ್ನ DAV ಕಾಲೇಜಿನಲ್ಲಿ ಒಂದೇ ಹಾಸ್ಟೆಲ್ನಲ್ಲಿ ಇದ್ದದ್ದು ಕೂಡ. ಇದು ಒಂದು ಸ್ವಾರಸ್ಯಕರ ಅವರ ಜೀವನದಲ್ಲಿ ಘಟನೆ. ಇನ್ನೊಂದು, ಅಟಲ್ಜಿ ಅವರಿಗೆ ಆಹಾರದ ಬಗ್ಗೆ ಬಹಳ ಇಂಟ್ರೆಸ್ಟ್ ಇತ್ತು. ಅಂದರೆ ಬೇರೆ ಬೇರೆ ರುಚಿಯಾದ ಆಹಾರಗಳನ್ನ ತಿನ್ನೋದಕ್ಕೆ. ಒಂದು ಸಾರಿ ಅವರು ಒಂದು ಸಭೆ ನಂತರ ಅಲ್ಲಿ ಸಮೋಸ ಮತ್ತು ಗುಲಾಬ್ ಜಾಮೂನನ್ನು ನೀಡ್ತಾ ಇರೋ ಸಂದರ್ಭದಲ್ಲಿ ಅವರಿಗೆ ವೈದ್ಯರು ನಿರ್ಣಯ ಮಾಡಿರ್ತಾರೆ, ನೀವು ಇಂತಿಂಥ ಐಟಮ್ಗಳನ್ನು ತಿನ್ನಲಿಕ್ಕಿಲ್ಲ ಅಂತ. ಅದು ಚರ್ಚೆ, ಕ್ಯಾಬಿನೆಟಲ್ಲೂ ಕೂಡ ಚರ್ಚೆ ಆಗಿರ್ತದೆ ಅಂತೆ. ಆವಾಗ ಆದರೆ ಅಟಲ್ಜಿಗೆ ಅದು ತಿನ್ನಬೇಕನ್ಸಿರ್ತದೆ. ಅವರು ಸುಮ್ಮನೆ ಚಿಕ್ಕ ಮಗುವಿನ ಹಾಗೆ ಚುಪ್ಪಾಗಿ ಹೋಗಿ ಒಂದು ಸಮೋಸನೋ ಏನೋ ಗುಲಾಬ್ ಜಾಮೂನು ತೊಗೊಳಕ್ಕೆ ಹೋಗ್ತಾರೆ. ಆಗ ಅಲ್ಲಿದ್ದಂಥ ಸಿಬ್ಬಂದಿ ಹೇಳ್ತದಂತೆ, ಸರ್ ಕ್ಯಾಬಿನೆಟಲ್ಲಿ ನಿರ್ಣಯ ಆಗಿದೆ ಸರ್, ನೀವು ಈ ಥರ ಡಯಟ್ ನಿಮ್ಮ ವೈದ್ಯರು ಹೇಳಿದ್ದನ್ನು ಬಿಟ್ಟು ತಿನ್ನೋ ಆಗಿಲ್ಲ ಅಂತ. ಆಗ ಅಟಲ್ಜಿ ನಗ್ನಗ್ತಾ ಹೇಳ್ತಾರಂತೆ, ಕ್ಯಾಬಿನೆಟ್ ಡಿಸಿಷನ್ ಪ್ರಧಾನಮಂತ್ರಿಗೆ ಅದು, ಆದರೆ ಇಲ್ಲಿ ಒಳಗಡೆ ಒಬ್ಬ ಮನುಷ್ಯ, ನನ್ನ ಒಳಗೊಬ್ಬನ ಇದಾನಲ್ಲ, ನನಗೆ ಅವನೇ ಬಾಸು, ಪ್ರಧಾನಮಂತ್ರಿ ಅಲ್ಲ ಅಂತ ನಗ್ನಗ್ತಾ ಹೇಳಿ ಒಂದು ಸಮೋಸ ತಗೊಂಡು ತಿಂದದ್ದು ಉಂಟಂತೆ. ಈ ಥರದ ಅನೇಕ ಸುಂದರವಾದ ಸ್ವಾರಸ್ಯಕರ ಘಟನೆಗಳೊಂದಿಗೆ ನಾನು ಕಳೆದ 25 ದಿನಗಳಿಂದ ಸರಣಿಯನ್ನು ಮಾಡ್ತಾಯಿದ್ದೇನೆ. ತಾವೆಲ್ಲ ಕೂಡ ತುಂಬ ಇದಕ್ಕೆ ಸಪೋರ್ಟ್ ಮಾಡಿದ್ದೀರಿ. ಮುಂದೆ ಮತ್ತು ಬೇರೆ ಒಂದು ವಿಷಯದೊಂದಿಗೆ ಮತ್ತೆ ಯಾವಾಗಾದರೂ ಬರ್ತೀನಿ. ಅಲ್ಲಿಯವರೆಗೆ ನಿಮ್ಮ ಆಶೀರ್ವಾದ ಸದಾ ಹೀಗೆ ಇರಲಿ. ನಮಸ್ಕಾರ.